ಇರಾನ್ ಏನಕ್ಕೆ ಎಲ್ಲಾರ ಅಗೇನ್ಸ್ಟ್ ಆಗಿ ಹೋಗಿ ಹಮಾಸ್ ಹಿಜ್ಬುಲ್ಲಾ ಈ ತರ ಗ್ರೂಪ್ಸ್ ನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಸೌದಿ ಅರೇಬಿಯಾ ಮತ್ತೆ ಇರಾನ್ ಬಂದು ಮುಸ್ಲಿಂ ಕಂಟ್ರೀಸ್ ಆದ್ರೂನು ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ. ಒಂದು ಟೈಮ್ ಅಲ್ಲಿ ಅಮೆರಿಕಾ ಮತ್ತೆ ಇರಾನ್ ಅವ್ರದ್ದು ಫ್ರೆಂಡ್ಶಿಪ್ ಇತ್ತು. ಆದ್ರೆ ಈಗ ಅಮೆರಿಕಾದವ್ರಿಗೆ ಇರಾನ್ ಕಂಡ್ರಾಗಲ್ಲ. ಇವರ ಕರೆಂಟ್ ಸ್ಟೋರಿ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಪಾಸ್ಟ್ ಹೋಗ್ಬೇಕಾಗಿ ಬರುತ್ತೆ. ಹಸ್ರತ್ ಪ್ರಾಫಿಟ್ ಮೊಹಮ್ಮದ್ ಅವ್ರ ಡೆತ್ ಆದ್ಮೇಲೆ ನ್ಯೂ ಖಲೀಫಾ ಯಾರಾಗ್ಬೇಕು ಅಂತ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ. ಒಂದು ಗ್ರೂಪ್ ಅವ್ರಿಗೆ ಮೊಹಮ್ಮದ್ ಅವರ ಫ್ರೆಂಡ್ ಅಬೂ ಬಕರ್ ಆಗ್ಬೇಕು ಅಂತ, ಇನ್ನೊಂದು ಗ್ರೂಪ್ ಅವ್ರಿಗೆ ಮೊಹಮ್ಮದ್ ಅವ್ರ ಅಳಿಯ ಅಲಿ ಖಲೀಫಾ ಆಗ್ಬೇಕು ಅಂತ. ಸೊ ಈ ಗಲಾಟೆಯಲ್ಲಿ ಮುಸ್ಲಿಂ ಕಮ್ಯುನಿಟಿ ಬಂದು ಎರಡು ಗ್ರೂಪ್ ಅಲ್ಲಿ ಡಿವೈಡ್ ಆಗ್ಬಿಡ್ತಾರೆ. ಹಸ್ರತ್ ಅಬೂ ಬಕರ್ನ ಖಲೀಫಾ ಅಂತ ನೋಡೋರು ಸುನ್ನಿ ಮುಸ್ಲಿಮು, ಈ ಕಡೆ ಹಸ್ರತ್ ಅಲಿನ ಖಲೀಫಾ ಅಂತ ನೋಡೋರು ಶಿಯಾ ಮುಸ್ಲಿಮು. ಇವತ್ತಿನ ಟೈಮ್ ಅಲ್ಲಿ ಲೈಟ್ ಗ್ರೀನ್ ಕಲರ್ ಶೇಡ್ಸ್ ಏನ್ ನೋಡ್ತಾ ಇದೀರಾ ಅಲ್ಲೆಲ್ಲ ಸುನ್ನಿ ಮುಸ್ಲಿಮ್ಸ್ ಗಳಿದ್ದಾರೆ. ಡಾರ್ಕ್ ಗ್ರೀನ್ ಏನ್ ನೋಡ್ತಾ ಇದ್ರ ಅಲ್ಲೆಲ್ಲ ಶಿಯಾ ಮುಸ್ಲಿಮ್ಸ್ ಇದ್ದಾರೆ. ಸೊ ಇಡೀ ವರ್ಲ್ಡ್ ಅಲ್ಲಿ 90% ಸುನ್ನಿ ಮುಸ್ಲಿಮ್ಸ್ ಇರೋದು, 10% ಶಿಯಾ ಮುಸ್ಲಿಮ್ಸ್. ಸೊ ಈ ತರ ಇರಾನ್ ಅಲ್ಲಿ ಇರೋದು ಶಿಯಾ ಮುಸ್ಲಿಂ ಅವರ ಮೆಜಾರಿಟಿ. ಈ ಕಡೆ ಸೌದಿ ಅರೇಬಿಯಾ ಅಲ್ಲಿ ಸುನ್ನಿ ಮುಸ್ಲಿಮ್ಸ್ ಅವರ ಮೆಜಾರಿಟಿ ಇದೆ. ಸೊ ಎಲ್ಲಾ ಮುಸ್ಲಿಂ ಅವರೇ ಅಲ್ವಾ, ಏನ್ ಡಿಫ್ರೆನ್ಸ್ ಅಂತಂದ್ರೆ ಇವರಲ್ಲಿ ಸ್ವಲ್ಪ ಕಲ್ಚರಲ್ ಡಿಫ್ರೆನ್ಸಸ್ ಇದೆ. ಇರಾನ್ ನಲ್ಲಿ ಪಾರ್ಸಿ ಭಾಷೆ ಮಾತಾಡ್ತಾರೆ, ಈ ಕಡೆ ಸೌದಿಯಲ್ಲಿ ಅರಬಿಕ್ ಭಾಷೆ ಮಾತಾಡ್ತಾರೆ. ಸೊ ಈ ತರ ಮಿಡಲ್ ಈಸ್ಟ್ ಅಲ್ಲಿ ಸುನ್ನಿ ಮುಸ್ಲಿಂ ಮೆಜಾರಿಟಿ ಜಾಸ್ತಿ ಇದೆ. ಸೊ ಇವ್ರ ಡಾಮಿನೆನ್ಸ್ ಇರಾನ್ ಅಲ್ಲಿರೋ ಶಿಯಾ ಮುಸ್ಲಿಮ್ಸ್ಗೆ ಆಗ್ ಬರಲ್ಲ. ಇದರಿಂದ ಇವರಿಬ್ರು ಗ್ರೂಪ್ಸ್ ಮಧ್ಯದಲ್ಲಿ ಅವಾಗ ಫೈಟ್ ಆಗ್ತಾ ಇರುತ್ತೆ. ಬೇರೆ ದೇಶಗಳಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಇಲ್ಲ ಅಂದ್ರೆ ರಾಜ ರೂಲ್ ಮಾಡಿದ್ರೆ, ಇರಾನ್ ಅಲ್ಲಿ ಮಾತ್ರ ಇಸ್ಲಾಂನ ಸ್ಪ್ರೆಡ್ ಮಾಡೋ ಟೀಚರ್ ಗಳು ಏನಿರ್ತಾರೆ ಅವರು ರೂಲ್ ಮಾಡ್ತಾರೆ. ಇವ್ರನ್ನ ಇಲ್ಲಿ ಉಲೇಮಾ ಅಂತ ಕರೀತಾರೆ. ಇದ್ರಲ್ಲೂ ಮೋಸ್ಟ್ ಎಜುಕೇಟೆಡ್ ಸ್ಕಾಲರ್ಸ್ ಏನಿರ್ತಾರೆ ಅವ್ರನ್ನ ಆಯತುಲ್ಲಾ ಅಂತ ಕರೀತಾರೆ. ರಾಜ ಬರೀ ಹೆಸರಿಗಷ್ಟೇ, ಕಂಪ್ಲೀಟ್ ಪವರ್ ಇವ್ರಗಳ ಕೈಯಲ್ಲಿರೋದು. ಸೊ ಆಗಿನ ಟೈಮ್ ಅಲ್ಲಿ ನಮ್ ಇಂಡಿಯಾ ಪಾಕಿಸ್ತಾನ ಏನ ಡಿವೈಡ್ ಆಗಿರ್ಲಿಲ್ಲ. ಕಂಪ್ಲೀಟ್ ಇಂಡಿಯಾ ಅಲ್ಲಿ ಬ್ರಿಟಿಷ್ ರೂಲ್ ಇದ್ದಿದ್ದು. ಇರಾನ್ ನ ಒಂದು ಬಾರ್ಡರ್ ಅಲ್ಲಿ ಬ್ರಿಟಿಷ್ ಅವರು ಇದ್ರು, ಇನ್ನೊಂದು ಕಡೆ ರಷ್ಯನ್ಸ್ ಇದ್ರು. ಇವರಿಬ್ಬರಿಗೂ ಇರಾನ್ ಅಲ್ಲಿರೋ ಎಣ್ಣೆ ಬೇಕಾಗಿತ್ತು. ಇದರಿಂದ ರಷ್ಯಾದವರು ಫಸ್ಟ್ ಧೈರ್ಯ ಮಾಡಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಆದ್ರೆ ಕಂಪ್ಲೀಟ್ ಇರಾನ್ ನ ಅವ್ರ ಕಂಟ್ರೋಲ್ ತೊಗೊಳಕ್ ಹೋಗಲ್ಲ. ಒಂದು ಟ್ರೀಟಿ ಸೈನ್ ಮಾಡಿಸ್ಕೊಂಡು ಸುಮ್ಮನ್ ಬಿಟ್ಬಿಡ್ತಾರೆ, ಟ್ರೀಟಿ ಆಫ್ ಗುಲಿಸ್ತಾನ್ ಅಂತ. ಯಾಕಂದ್ರೆ ರಷ್ಯಾಗೆ ಅದು ಭಯ ಇರುತ್ತೆ, ಯಾಕಂದ್ರೆ ಆಪೋಸಿಟ್ ಅಲ್ಲಿ ಬ್ರಿಟಿಷರ್ ಇದ್ದಾರೆ ಅಂತ. ಆ ಟೈಮ್ ಅಲ್ಲಿ ಬ್ರಿಟಿಷರ್ ಬಂದು ಒಂದು ಸುಪ್ರೀಂ ಪವರ್ ಆಗಿತ್ತು. ಅದಕ್ಕೆ ರಷ್ಯಾ ಮತ್ತೆ ಬ್ರಿಟಿಷ್ ಅವ್ರು ಮಾತಾಡ್ಕೊಂತಾರೆ ಇರಾನ್ ನ ರಿಸೋರ್ಸಸ್ ನ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಳೋಣ ಅಂತ. ಇದರಿಂದ ಇರಾನ್ ನ ಒಳಗಡೆ ಕೂತಿರೋ ಟ್ರೇಡರ್ಸ್ ಗೆ ತೊಂದರೆ ಆಗಕ್ ಸ್ಟಾರ್ಟ್ ಆಗುತ್ತೆ. ಬರೀ ಬ್ರಿಟಿಷು ರಷ್ಯಾನೇ ತಿಂದ್ರೆ ನಾವಿನ್ನೇನ್ ತಿನ್ನೋದು ಅಂತ. ಇದರಿಂದ ಇರಾನ್ ನ ಜನ ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನೋಡಿ ಉಲೇಮಾ ಈ ಗಲಾಟೆ ಮಧ್ಯಕ್ಕೆ ಬರ್ತಾರೆ. ಇದನ್ನೆಲ್ಲ ನೋಡಿ ರಾಜನ ಮೇಲೆ ಪ್ರೆಷರ್ ಜಾಸ್ತಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ರಾಜ ಏನ್ ಮಾಡ್ತಾನೆ, ರಷ್ಯಾ ಅವ್ರ ಜೊತೆ ಇದ್ದ ಟ್ರೀಟಿನ ವಾಪಸ್ ತಗೊಂಡ್ಬಿಡ್ತಾನೆ. ಇದರಿಂದ ಏನಾಗುತ್ತೆ, ರಾಜನ್ ಬೆಲೆ ಇನ್ನ ಬಿದ್ದೋಗುತ್ತೆ ಇರಾನ್ ನಲ್ಲಿ. ಆದ್ರೆ ಇದ್ರ ಮಧ್ಯದಲ್ಲಿ UK ಇಂದ ಒಬ್ಬ ವಿಲಿಯಮ್ಸ್ ಅನ್ನೋನು ಇರಾನ್ ನಲ್ಲಿ ನಾನು ಆಯಿಲ್ ಹುಡುಕಿ ತೆಗಿತೀನಿ ಅಂತ ಇರಾನ್ ಬರ್ತಾನೆ. ರಾಜನು ದುಡ್ನಾಸೆಗೋಸ್ಕರ ಒಪ್ಕೊಂತಾನೆ. ವಿಲಿಯಮ್ ಇರಾನ್ ನ ಸೌತ್ ಬ್ರಿಟಿಷ್ ಝೋನ್ ಅಲ್ಲಿ ಅವ್ನ್ ಕೆಲಸ ಸ್ಟಾರ್ಟ್ ಮಾಡ್ಕೊಂತಾನೆ. ಆಯಿಲ್ ಸಿಕ್ಕಾದ್ಮೇಲೆ 16% ಆನ್ಯುವಲ್ ಪ್ರಾಫಿಟ್ಸ್ ಇರಾನ್ ಕೊಡ್ಬೇಕಾಗಿತ್ತು. 1908 ಅಲ್ಲಿ ಜಾಕ್ ಪಾಟ್ ಹೊಡೆಯುತ್ತೆ, ಕೈಗೆ ಆಯಿಲ್ ಸಿಗುತ್ತೆ, ಎಲ್ಲಾ ಕಡೆನೂ ಎಕ್ಸ್ಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ಬ್ರಿಟಿಷ್ ಅವರು 16% ಏನ್ ಪ್ರಾಮಿಸ್ ಮಾಡಿರೋ ಆನ್ಯುವಲಿ ಅದ್ ಕೊಡ್ತಾ ಇದ್ರು. ಆದ್ರೆ ನೋಡ್ತಾ ಜನಕ್ಕೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ನಮ್ ಮನೆ ಮುಂದೆ ಹೊಡೆದಿರೋ ಜಾಕ್ ಪಾಟ್ ನ ಬ್ರಿಟಿಷ್ ಅವ್ರು ತಗೊಂಡ್ ಹೋಗ್ತಾ ಇದಾರೆ ಅಂತ. ಸೊ ಈ ಟೈಮ್ ಅಷ್ಟರಲ್ಲಿ ಇರಾನ್ ನಲ್ಲಿ ಇರಾನಿಯನ್ ಕಾನ್ಸ್ಟಿಟ್ಯೂಷನ್ ಬಂದ್ಬಿಟ್ಟಿರುತ್ತೆ. ಇನ್ನೊಂದು ಕಡೆ ವರ್ಲ್ಡ್ ವಾರ್ 1 ಸ್ಟಾರ್ಟ್ ಆಗುತ್ತೆ. ಅದರಿಂದ ರಷ್ಯಾ ನಮ್ದೇ ನಾವು ನೋಡ್ಕೊಳಕ್ ಆಗ್ತಿಲ್ಲ ಅಂತ ಇರಾನ್ ನ ಬಿಟ್ಟು ಹಿಂದೆ ಹೊರಟೋಗ್ತಾರೆ. ಆದ್ರೆ ಈ ಕಡೆ ಬ್ರಿಟಿಷ್ ಅವ್ರು ಮಾತ್ರ ಇರಾನ್ ನಲ್ಲಿ ಆಯಿಲ್ ಸಿಕ್ಕಾದ್ಮೇಲೆ ಅಲ್ಲಿಂದ ಬಿಟ್ಟು ಹೋಗೋದು ಇಂಪಾಸಿಬಲ್ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಇರಾನ್ ನ ಆಯಿಲ್ ಇಂದ ಬ್ರಿಟಿಷ್ ಎಕಾನಮಿ ನಡೀತಾ ಇತ್ತು. ಸೊ ಅದಕ್ಕೆ ಬ್ರಿಟಿಷ್ ಅವ್ರು ಏನ್ ಮಾಡ್ತಾರೆ, ಟೈಮ್ ಟು ಟೈಮ್ ಗೆ ಇರಾನ್ ಅವ್ರಿಗೆ ದುಡ್ಡು ಸೆಕ್ಯೂರಿಟಿ ಕೊಟ್ಟು ಹೆಲ್ಪ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ರು. ಆದ್ರೆ ಈ ಕಡೆ ಇರಾನ್ ನಲ್ಲಿರೋ ಜನ ಇದರಿಂದ ಖುಷಿಯಾಗಿರ್ಲಿಲ್ಲ. ನಮ್ಮ ಮೇಜರ್ ಆಯಿಲ್ ಪ್ರಾಫಿಟ್ಸ್ ನ ನೀವೇ ತಗೊಂಡ್ ಹೋಗ್ತಿದ್ದೀರಾ ಅಂತ ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನೀವು ಬೇಡ, ನಿಮ್ ದುಡ್ಡು ಬೇಡ, ದೇಶ ಬಿಟ್ಟು ಹೋಗಿ ಅಂತ ಕೂತ್ಕೊಂತಾರೆ. ಬ್ರಿಟಿಷ್ ಅವ್ರಿಗೆ ಬಿಟ್ಟು ಹೋಗಿ ಇಷ್ಟ ಇರಲ್ಲ. ಬಟ್ ಆದ್ರೆ ಇಂಟರ್ನ್ಯಾಷನಲ್ ಪ್ರೆಷರ್ ಇಂದ ಇರಾನ್ ಇಂದ ಈಚೆ ಹೋಗ್ಬೇಕಾಗಿ ಬರುತ್ತೆ. ಆದ್ರೆ ಬ್ರಿಟಿಷ್ ಅವರು ಅಷ್ಟು ದೊಡ್ಡ ಆಯಿಲ್ ಪ್ರಾಫಿಟ್ಸ್ ನ ಬಿಡಕ್ಕೂ ರೆಡಿ ಇರ್ಲಿಲ್ಲ. ಇದರಿಂದ ಇರಾನ್ ಅಲ್ಲಿ ಪೊಲಿಟಿಕಲ್ ಗೇಮ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಯಾರು ಬೇಕೋ ಅವ್ರು ಹೇಳ್ದಂಗೆ ಕೇಳೋ ಹಂಗೆ ಅಂತವ್ರನ್ನ ಪವರ್ ಕರ್ಕೊಂಡ್ ಬರೋದು. ಈ ತರ ಇರಾನ್ ನಲ್ಲಿ ರಿಜಾ ಖಾನ್ ಅನ್ನೋನ್ನ ಬ್ರಿಟಿಷ್ ಅವರು ಸಪೋರ್ಟ್ ಮಾಡಿ ಪವರ್ ಕರ್ಕೊಂಡ್ ಬರ್ತಾರೆ. ಇದರಿಂದ ಒಂದು ಒಳ್ಳೇದ್ ಏನಾಯ್ತು ಅಂದ್ರೆ ಇರಾನ್ ಸ್ವಲ್ಪ ಮಾಡರ್ನೈಸ್ ಆಗಕ್ ಸ್ಟಾರ್ಟ್ ಆಗಿತ್ತು. ಇವತ್ತಿನ ಇರಾನ್ ಮತ್ತೆ ಈ ಪಿಕ್ಚರ್ಸ್ ನೋಡಿದ್ರೆ ಸ್ವಲ್ಪ ಶಾಕ್ ಆಗುತ್ತೆ. ಯಾಕೆಂದ್ರೆ ಒಂದು ಟೈಮ್ ಅಲ್ಲಿ ಇರಾನ್ ಅಲ್ಲಿ
ಹೆಣ್ಮಕ್ಳಿಗೆ ಎಲ್ಲಾ ತರದ ಫ್ರೀಡಮ್ ಇತ್ತು. ಆದ್ರೆ ಈ ರಿಜಾ ಖಾನ್ ಮಾಡಿದ ಒಂದು ಮಿಸ್ಟೇಕ್ ಏನಪ್ಪಾ ಅಂದ್ರೆ ಟ್ಯಾಕ್ಸಸ್ ಜಾಸ್ತಿ ಮಾಡಿತ್ತು. ಅದ್ರ ಜೊತೆಗೆ ಇರಾನ್ ನಲ್ಲಿರೋ ಜನಕ್ಕೆ ಬ್ರಿಟಿಷ್ ಅವರ ಇನ್ಫ್ಲೂಯೆನ್ಸ್ ಬೇಕಾಗಿರ್ಲಿಲ್ಲ. ಆಯಿಲ್ ಕಂಟ್ರೋಲ್ ಕಂಪ್ಲೀಟ್ ಆಗಿ ಇರಾನ್ ಅವ್ರ ಕೈಯಲ್ಲಿ ಇರಬೇಕಾಗಿತ್ತು. ಇದ್ರ ಮಧ್ಯದಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದರಲ್ಲಿ UK ರಷ್ಯಾ ಒಟ್ಟಿಗೆ ಇರುತ್ತೆ. ಕೊನೆಯಲ್ಲಿ US ಅವ್ರನ್ನು ಇವ್ರಿಗೆ ಜಾಯಿನ್ ಆಗ್ತಾರೆ. ಸೊ ಈ ಸಿಚುವೇಶನ್ ಅಲ್ಲಿ ಇರಾನ್ ಏನ್ ಮಾಡುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ನ್ಯೂಟ್ರಲ್ ಆಗಿರುತ್ತೆ. ಆದ್ರೆ ಜರ್ಮನಿನೂ ಗೆಲ್ಲೋ ಚಾನ್ಸಸ್ ಇದೆ ಅನ್ಬಿಟ್ಟು ಅವ್ರ ಹತ್ರನೂ ನಾವು ಚೆನ್ನಾಗಿ ಇಟ್ಕೋಬೇಕು ಅಂತ ಅವ್ರ ಜೊತೆ ಟ್ರೇಡ್ ಟಾಕ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ಇದರಿಂದ ಜರ್ಮನಿ ಇರಾನ್ ಒಳಗಡೆ ಬರುತ್ತೆ. ಇದನ್ನ UK ಮತ್ತೆ ರಷ್ಯಾದವ್ರ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಇರಾನ್ ನ್ಯೂಟ್ರಲ್ ಆಗಿ ಕುತ್ಕೊಂಡಿದ್ರು ಇರಾನ್ ಇಂದ ರಷ್ಯಾ ಮತ್ತೆ UKಗೆ ವಾರ್ಗ್ ಬೇಕಾಗಿರೋ ಐಟಮ್ ಅಲ್ಲಿಂದ ಸಪ್ಲೈ ಹೋಗ್ತಿರುತ್ತೆ. ಸೊ ಇರಾನ್ ಅಲ್ಲಿ ಜರ್ಮನಿ ಅವರ ಪವರ್ ಜಾಸ್ತಿ ಆಯ್ತು ಅಂದ್ರೆ ಆ ಸಪ್ಲೈ ಎಲ್ಲ ಎಲ್ಲಿ ನಿಂತು ಹೋಗುತ್ತೆ ಅನ್ನೋ ಒಂದು ಭಯ. ಅದ್ರ ಮೇಲೆ ಬ್ರಿಟಿಷ್ ಅವ್ರಿಗೆ ಬ್ರಿಟಿಷ್ ಆಯಿಲ್ ಎಲ್ಲಿ ಕೈ ಬಿಟ್ಟು ಹೋಗ್ಬಿಡುತ್ತೆ ಅಂತ. ಅದಕ್ಕೆ UK ಮತ್ತೆ ರಷ್ಯಾದವರು ಜರ್ಮನಿನ ಈಚೆ ಕಳಿಸ್ಬಿಡಿ ಅಂತ ಇರಾನ್ ಅವ್ರಿಗೆ ಹೇಳ್ತಾರೆ. ಇರಾನ್ ಯಾವಾಗ ಆತರ ಮಾಡಲ್ಲ, ರಷ್ಯಾ ಮತ್ತೆ UK ಇರಾನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಇದರಿಂದ ಇರಾನ್ಗೆ ತುಂಬಾ ಲಾಸಸ್ ಆಗ್ತಾ ಇರುತ್ತೆ. ಆದ್ರೆ ಇದೇ ಟೈಮ್ ನೋಡ್ಕೊಂಡು US ಅವ್ರು ಇರಾನ್ ಅವ್ರಿಗೆ ಫುಡ್ ಸಪ್ಲೈ ಮಾಡ್ತಿರ್ತಾರೆ ಈ ಟೈಮಲ್ಲಿ. ಯಾಕೆಂದ್ರೆ US ಅವ್ರಿಗೂ ಇರಾನ್ ಮೇಲೆ ಕಂಟ್ರೋಲ್ ಇಟ್ಕೋಬೇಕಾಗಿರುತ್ತೆ. ಫೈನಲ್ ಆಗಿ ಸೆಕೆಂಡ್ ವರ್ಲ್ಡ್ ವಾರ್ ಮುಗಿಯುತ್ತೆ. ಈ ಟೈಮ್ ಅಷ್ಟರಲ್ಲಿ ಎಲ್ಲಾ ದೇಶಗಳು ಹಾಳಾಗ್ಬಿಟ್ಟಿರುತ್ತೆ. USA ಮಾತ್ರ ಒಂದು ಒಳ್ಳೆ ಶೇಪ್ ಅಲ್ಲಿ ಇರುತ್ತೆ. ಇದರಿಂದ US ಅವರು ವರ್ಲ್ಡ್ ಲೀಡರ್ ಆಗ್ಬಿಡ್ತಾರೆ. ಅದ್ರ ಜೊತೆಗೆ UN ಅವರು US ಅವ್ರ ಮಾತು ಕೇಳೋರು ಸ್ವಲ್ಪ. ಅದಕ್ಕೆ ಅಮೆರಿಕಾದವರು UN ಹೋಗ್ಬಿಟ್ಟು ಇಂಟರ್ನ್ಯಾಷನಲ್ ಕಸೋಟಿಯಂ ಅಂತ ಮಾಡ್ತಾರೆ. ಇದ್ರ ಪ್ರಕಾರ ಬ್ರಿಟಿಷ್ ಅವ್ರ ಕಂಪನಿ ಏನಿದೆ ಇರಾನ್ ನಲ್ಲಿ, ಅದ್ರ ಒಳಗಡೆ ಈಗ ಅಮೆರಿಕನ್ ಕಂಪನೀಸ್ ಇನ್ಕ್ಲೂಡ್ ಆಗಿತ್ತು. ಸೊ ಇದರಿಂದ ಈಗ ಇರಾನ್ ನಲ್ಲಿ ಆಯಿಲ್ ಪ್ರಾಫಿಟ್ಸ್ ನ ತಿಂತಾ ಇದ್ದಿದ್ದು ಜಾಸ್ತಿ US ಅವರು. ಬರೀ ಅಮೆರಿಕಾದವರು ಇಷ್ಟಕ್ಕೆ ಸುಮ್ನೆ ಕುತ್ಕೊಳ್ಳಿಲ್ಲ. ಇರಾನ್ ನ ಪೊಲಿಟಿಕಲ್ ಮ್ಯಾಟರ್ಸ್ ಅಲ್ಲೂ ಇಂಟರ್ಫಿಯರ್ ಆಗಕ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಸ್ವಲ್ಪ ಟೈಮ್ ಇರಾನು ಬಾಯಿ ಮುಚ್ಕೊಂಡಿತ್ತು. ಯಾಕೆಂದ್ರೆ ಇರಾನ್ಗೆ US ಇಂದ ಡಾಲರ್ಸ್ ಲೆಕ್ಕದಲ್ಲಿ ದುಡ್ಡು ಬರ್ತಾ ಇತ್ತು. ಈ ತರ ಇರ್ಬೇಕಾದ್ರೆ 1953 ಅಲ್ಲಿ ಮೊಹಮ್ಮದ್ ಮೊಸಾದಿಕ್ ಅನ್ನೋ ಇರಾನ್ ಒಬ್ಬ ರೂಲರು ಇದ್ರ ಅಗೇನ್ಸ್ಟ್ ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನಮ್ ಜನಕ್ಕೆ ಕೆಲಸ ಇಲ್ಲ, ಈ ಕಡೆ ಅಮೆರಿಕಾದವರು ನಮ್ಮ ಪ್ರಾಫಿಟ್ಸ್ ನೆಲ್ಲ ತಗೊಂಡ್ ಹೋಗ್ತಿದ್ದಾರೆ ಅಂತ ಪ್ರೊಟೆಸ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಇರಾನ್ ನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇದ್ದಿದ್ದಕ್ಕೆ ಜನನು ಇದಕ್ಕೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವನ್ಗೆ ನಮ್ ದೇಶದಲ್ಲಿರೋ ಆಯಿಲ್ ನ ನಾವೇ ತೆಗೆದು ನಾವೇ ಮಾರಾಟ ಮಾಡೋಣ ಅಂತ. ಇದನ್ ಕೇಳಿ ಅಲ್ಲಿನ ಜನರು ಇವನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬಿಡ್ತಾರೆ. ಈ ತರ ಆಯಿಲ್ ಕಂಪನಿಗಳನ್ನ ನ್ಯಾಷನಲೈಸೇಷನ್ ಮಾಡೋದ್ರಿಂದ ಈ ಕಡೆ USA ಮತ್ತೆ UK ಅವರು ಕೋಪ ಮಾಡ್ಕೊಂಡು ಇರಾನ್ ಮೇಲೆ ಸ್ಯಾಂಕ್ಷನ್ಸ್ ಗಳನ್ನ ಹಾಕ್ಬಿಡ್ತಾರೆ. ನಮ್ಮ ಹತ್ರ ಮಾಡ್ಕೊಂಡಿರೋ ಅಗ್ರಿಮೆಂಟ್ ನ ನೀವು ಬ್ರೇಕ್ ಮಾಡಿದೀರಾ ಅಂತ. ಅದು ಅಲ್ಲದೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಬೇರೆ ದೇಶಗಳಿಂದ ಇರಾನ್ ಏನ್ ಬರ್ತಾ ಇರೋ ಜನ ಅವ್ರನ್ನು ಬರ್ದಿರೋಂಗ್ ಮಾಡ್ಬಿಡ್ತಾರೆ. ಆಮೇಲೆ ಇರಾನ್ ಆಯಿಲ್ ನ ಯಾರು ಪರ್ಚೇಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ. ಈ ತರ USA ಮತ್ತೆ UK ಅವರು ಇರಾನ್ ಅವ್ರ ಮೇಲೆ ಪ್ರೆಷರ್ ಹಾಕಿ ಮತ್ತೆ ಅವ್ರು ಯಾರು ಬೇಕೋ ಪ್ರೆಸಿಡೆಂಟ್ ಅವ್ರನ್ನ ಪವರ್ ಕೂರಿಸ್ಬಿಡ್ತಾರೆ. ಇದರಿಂದ ಮತ್ತೆ UK ಮತ್ತೆ US ಅವರು ಇರಾನ್ ನ ಆಯಿಲ್ ಪ್ರಾಫಿಟ್ಸ್ ನ ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ. ಇದನ್ನೆಲ್ಲ ನೋಡಿ ಇರಾನ್ ನ ಜನರಲ್ಲಿ ತುಂಬಾ ಕೋಪ ಇರುತ್ತೆ. 1963 ಅಲ್ಲಿ ಮತ್ತೆ US ಅಗೇನ್ಸ್ಟ್ ಆಗಿ ಇರಾನ್ ಇಂದ ಅಯತುಲ್ಲಾ ಎದ್ ನಿಂತ್ಕೊಂತಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಈ ಅಯತುಲ್ಲಾ ಅನ್ನೋರು ರಿಲಿಜಿಯಸ್ ಸ್ಕಾಲರ್ಸ್ ಆಗಿರ್ತಾರೆ. ಖುಮೇನಿನು ಜನರನ್ನ ಕೂರಿಸ್ಕೊಂಡು ಅದೇ ಹೇಳಕ್ ಸ್ಟಾರ್ಟ್ ಮಾಡಿರ್ತಾನೆ, UK ಮತ್ತೆ US ಅವರು ನಮ್ಮ ಆಯಿಲ್ ನ ತಗೊಂಡ್ ಹೋಗ್ತಿದ್ದಾರೆ ಅಂತ. ನಮ್ಮ ರಾಜ ಮತ್ತೆ PM ಅವ್ರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ಬಿಟ್ಟಿಯಾರ ಅವರು ಅಂತ. ಇರಾನ್ ನಲ್ಲಿ ಈ ತರ ರಿಲಿಜಿಯಸ್ ಸ್ಕಾಲರ್ ಗಳದ್ದು ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ. ಅಕಸ್ಮಾತ್ ಅವ್ರಗಳು ಈ ತರ ಮಾತಾಡಿದ್ರೆ ಅದಕ್ಕೆ ಇನ್ನ ಇಂಪಾರ್ಟೆನ್ಸ್ ಕೊಡ್ತಾರೆ ಜನ. ಇದನ್ನೆಲ್ಲ ವಾಚ್ ಮಾಡಿ ರಾಜನು ಏನ್ ಸುಮ್ನೆ ಕುತ್ಕೊಳ್ಳಲ್ಲ. ಇದ್ ಯಾಕೋ ಗಲಾಟೆ ಜಾಸ್ತಿ ಆಗ್ತಾ ಇದೆ ಅನ್ಬಿಟ್ಟು ಈ ಖುಮೇನಿನ ಜೈಲ್ ಒಳಗೆ ಹಾಕ್ಸ್ಬಿಡ್ತಾನೆ. ಆದ್ರೂ ಗಲಾಟೆ ತಣ್ಣಗಾಗಲ್ಲ. 1964 ಅಲ್ಲಿ ಖುಮೇನಿನ ಫೈನಲ್ ಆಗಿ ಇರಾಕ್ಗೆ ಎಕ್ಸೈಲ್ ಕಳ್ಸ್ಬಿಡ್ತಾನೆ. ಆದ್ರೆ ಖುಮೇನಿ ಇರಾಕ್ ಅಲ್ಲೂ ಸುಮ್ನೆ ಕುತ್ಕೊಂಡಿರ್ಲಿಲ್ಲ. ಇರಾಕ್ ಇಂದ ವಿಡಿಯೋ ಮಾಡಿ ಇಲ್ಲಿಗಲ್ ಆಗಿ ಇರಾನ್ ಕಳ್ಸೋನು. ಆದ್ರೆ ಅವನ್ ಸ್ಪೀಚು ಇರಾಕ್ ಅಲ್ಲಿ ಕೂತಿರೋ ಸದ್ದಾಮ್ ಹುಸೇನ್ಗೂ ಇಷ್ಟ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಇರಾಕ್ ಅಲ್ಲಿ ಸುನ್ನಿ ಮುಸ್ಲಿಮ್ಸ್ ಇದ್ದಿದ್ದು. ಅದ್ರ ಮೇಲೆ ಸದ್ದಾಮ್ ಹುಸೇನ್ಗೆ ಡಿಕ್ಟೇಟರ್ಶಿಪ್ ಬೇಕಾಗಿತ್ತು. ಈ ಕಡೆ ಸದ್ದಾಮ್ ಹುಸೇನ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಈ ಖುಮೇನಿ ಮಾತ್ ಕೇಳ್ಕೊಂಡು ದೇವ್ರು ಅದು ಇದು ಅನ್ಕೊಂಡು ನಮ್ ಜನನು ಇಲ್ಲಿ ತಿರುಗ್ ಬೀಳ್ತಾರೆ ಅಂತ ಅವನ್ನ ವಾಪಸ್ ಕಳ್ಸೋದ್ರಲ್ಲಿದ್ದ. ಆದ್ರೆ ಈ ಕಡೆ ಖುಮೇನಿ ಪವರ್ ಏನಾಗಿತ್ತು ಅಂದ್ರೆ ಮೇನ್ ಆಗಿ ಅವನ್ ಸ್ಪೀಚ್ ಗಳಾಗಿತ್ತು. ಅವನ್ ಸ್ಪೀಚ್ ಅಲ್ಲಿ ಅವನು ಲಾ ಮಾಡೋದಕ್ಕೆ ಅಧಿಕಾರ ಇರೋದು ಬರೀ ದೇವ್ರಿಗೆ ಮಾತ್ರ ಅಂತ ಹೇಳೋನು. ಸೊ ನಾವ್ ಹೆಂಗಿರ್ಬೇಕು ಮತ್ತೆ ಯಾವ ಲಾ ಫಾಲೋ ಮಾಡ್ಬೇಕು ಅನ್ನೋದು ದೇವ್ರು ಹೇಳ್ತಾರೆ ಅಂತ ದೇವ್ರನ್ನ ತೋರ್ಸಿ ಜನನ್ನ ಅವನ್ ಸೈಡ್ ಮಾಡ್ಕೊಂತಿದ್ದ. ಈ ಕಡೆ ಸದ್ದಾಮ್ ಹುಸೇನ್ ಏನ್ ಭಯ ಆಯ್ತು ಅಂದ್ರೆ ಇರಾಕ್ ಅಲ್ಲಿರೋ ಶಿಯಾ ಮುಸ್ಲಿಂ ಜನ ಇದನ್ನೆಲ್ಲ ಕೇಳಿ ಎಲ್ಲಿ ಸ್ಟ್ರೈಕ್ ಮಾಡಕ್ ಕೂತ್ಕೊಂಡ್ಬಿಡ್ತಾರೆ ಅಂತ ಬೈಕ್ಗೆ ಖುಮೇನಿನ ಇರಾಕ್ ಇಂದ ಓಡಿಸ್ಬಿಡ್ತಾನೆ. ಇರಾಕ್ ಇಂದ ಖುಮೇನಿ ಫ್ರಾನ್ಸ್ ಓಡೋಗ್ತಾನೆ.
ಆದ್ರೆ ಅವನ್ ಸ್ಪೀಚು ಮತ್ತೆ ಅವನ್ ಫಾಲೋವರ್ಸ್ ಇರಾನ್ ಅಲ್ಲಿ ಡೇ ಬೈ ಡೇ ಜಾಸ್ತಿ ಆಗ್ತಾನೆ ಹೋಗ್ತಾರೆ. ಈ ಗಲಾಟೆ ಮತ್ತೆ ಪ್ರೊಟೆಸ್ಟ್ ಗಳನ್ನ ಮೊಹಮ್ಮದ್ ರಿಜಾ ಅವ್ರ ಕೈಯಲ್ಲೂ ನಿಲ್ಸಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಅವ್ರೇನ್ ಮಾಡೋರು, ಗಲಾಟೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಮಿಲಿಟರಿನ ಕಳ್ಸ್ಬಿಡ್ತಿದ್ರು. 1979 ಅಲ್ಲಿ ಈ ಪ್ರೊಟೆಸ್ಟ್ ಪೀಕ್ ಹೋಗುತ್ತೆ. ಈ ಟೈಮ್ ಅಲ್ಲಿ ರಾಜನ್ಗೆ ಆಲ್ರೆಡಿ ಕ್ಯಾನ್ಸರ್ ಇರುತ್ತೆ. ಆ ನೆಪ ಇಟ್ಕೊಂಡು ರಾಜ ಏನ್ ಮಾಡ್ತಾನೆ, ಸೈಲೆಂಟ್ ಆಗಿ ಇರಾನ್ ನ ಬಿಟ್ಟು ಅಮೆರಿಕ ಕಡೆಗೆ ಹೊರಟೋಗ್ತಾನೆ. ಇದೇ ಟೈಮ್ ನ ನೋಡ್ಕೊಂಡು ಸೀಟ್ ಅಲ್ಲಿ ಯಾರು ಇಲ್ಲ ಅಂತ ಅಯತುಲ್ಲಾ ಖುಮೇನಿ ಅವರು ಇರಾನ್ಗೆ ವಾಪಸ್ ಬರ್ತಾನೆ. ಅವನ್ ಬಂದು ಇರಾನ್ ಅಲ್ಲಿ ವೋಟಿಂಗ್ ಮಾಡಿಸ್ತಾನೆ. 98% ಅವನ್ ಫೇವರ್ ಅಲ್ಲೇ ಬರುತ್ತೆ. ಸೊ ಅವನೇನ್ ಮಾಡ್ತಾನೆ, ಈ ಕಡೆ ಮೊನಾರ್ಕಿನೂ ಬೇಡ, ಡೆಮೋಕ್ರಸಿನೂ ಬೇಡ, ಇಸ್ಲಾಮಿಕ್ ರಿಪಬ್ಲಿಕ್ ತಗೊಂಬರೋಣ ಅಂದ್ಬಿಟ್ಟು 1979 ಅಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಅಂತ ಮಾಡ್ಬಿಡ್ತಾನೆ. ಇದನ್ನೇನೆ ಇರಾನ್ ಅಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಅಂತ ಕರೆಯೋದು. ಇದರಿಂದ ಇರಾನ್ ಅಲ್ಲಿ ಥಿಯೋಕ್ರಸಿ ಎಸ್ಟಾಬ್ಲಿಷ್ ಆಗುತ್ತೆ. ಯಾವ ರೀತಿ ಡೆಮೋಕ್ರಸಿಯಲ್ಲಿ ಜನ ರೂಲ್ ಮಾಡ್ತಾರೆ ಮತ್ತೆ ಮೊನಾರ್ಕಿಯಲ್ಲಿ ರಾಜ ರೂಲ್ ಮಾಡ್ತಾನೆ, ಅದೇ ತರ ಥಿಯೋಕ್ರಸಿಯಲ್ಲಿ ಈ ಪ್ರೀಸ್ಟ್ ಏನಿರ್ತಾರೆ, ದೇವ್ರನ್ನ ಫಾಲೋ ಮಾಡೋರು, ಅವರು ಸುಪ್ರೀಂ ಲೀಡರ್ ಆಗ್ಬಿಡ್ತಾರೆ. ಅವ್ರ ಕೆಳಗಡೆ ಪ್ರೆಸಿಡೆಂಟು, ಪಾರ್ಲಿಮೆಂಟು ಮತ್ತೆ ಎಲೆಕ್ಷನ್ಸ್ ಗಳು ಬರುತ್ತೆ. ಇದರಿಂದ ಇರಾನ್ ಅಲ್ಲಿ ರಾತ್ರೋರಾತ್ರಿ ಶರಿಯಾ ಕಾನೂನ್ ಅಂತ ಬಂದ್ಬಿಡುತ್ತೆ. ಕಂಪ್ಲೀಟ್ ಪವರ್ ಬಂದು ಉಲೆಮಾ ಅವ್ರ ಹತ್ರ ಇರ್ತಿತ್ತು. ಇದಾಗ್ತಿದ್ದಂಗೆ ನೆಕ್ಸ್ಟ್ ಸ್ಟೆಪ್ 1979 ಅಲ್ಲಿ ಇರಾನ್ ನಲ್ಲಿ ಇದ್ದ US ಎಂಬಸಿ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಲ್ಲಿದ್ದ US ವರ್ಕರ್ಸ್ ನ ಹಾಸ್ಟೇಜ್ ಆಗಿ ತಗೊಂಡು ನಮ್ಮ ಇರಾನ್ ನ ರಾಜ ಏನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಅಂತ ಇರಾನ್ ಬಿಟ್ಟು ಹೋಗಿಯಾನೆ, ಅವನ್ನ ವಾಪಸ್ ಕಳಿಸಿ ಅವನ್ನ ನಾವು ಪನಿಷ್ ಮಾಡ್ಬೇಕು ಅಂತ ರಿಕ್ವೈರ್ಮೆಂಟ್ ಇಡ್ತಾರೆ. ಅಷ್ಟರಲ್ಲಿ ಅಮೆರಿಕ ಅಲ್ಲಿ ಇದ್ದ ಇರಾನ್ ನ ರಾಜ ಕ್ಯಾನ್ಸರ್ ಕಾಯಿಲೆಯಿಂದ ಸತ್ತೋಗ್ತಾನೆ. ಈ ಟೈಮ್ ಅಲ್ಲಿ ಅಲ್ಜೀರಿಯಾ ಮಧ್ಯಕ್ಕೆ ಬಂದು ಅಮೆರಿಕಾದ ಹಾಸ್ಟೇಜ್ ಗಳು ಏನ್ ಇರಾನ್ ಅಲ್ಲಿ ಸಿಗಾಕೊಂಡಿದ್ರು ಅವ್ರನ್ನ ಬಿಡಿಸ್ಕೊಂಡು ಹೋಗ್ತಾರೆ. ಇದ್ರ ಮಧ್ಯದಲ್ಲಿ ಖುಮೇನಿ ಅವನ ಸ್ಪೀಚ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ಬಿಡ್ತಾನೆ, ಯಾವುದೇ ಕಂಟ್ರಿಯಲ್ಲೂ ಅಲ್ಲ ಅಷ್ಟೇ ರೂಲ್ ಮಾಡ್ಬೇಕು, ಮನುಷ್ಯರಲ್ಲ ಅಂತ. ಇದನ್ನ ನಾನು ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದರಿಂದ ಅಕ್ಕಪಕ್ಕದ ಮುಸ್ಲಿಂ ಕಂಟ್ರೀಸ್ಗೆಲ್ಲ ಭಯ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲೆಲ್ಲ ರೂಲ್ ಮಾಡ್ತಿದ್ದು ರಾಜರು. ಇರಾನ್ ಅಲ್ಲಿ ಹೆಂಗೆ ದೊಡ್ಡ ದೊಡ್ಡ ಸೂಪರ್ ಪವರ್ ಏನು ಮಾಡ್ಕೊಳಕ್ ಆಗ್ಲಿಲ್ಲ, ರಾಜನ ಹೆಂಗೆ ಕಿತ್ ಬಿಸಾಕ್ಬಿಟ್ರು, ಇದರಿಂದ ಬೇರೆ ಮುಸ್ಲಿಂ ಕಂಟ್ರೀಸ್ ಅಲ್ಲೂ ಭಯ ಇರುತ್ತೆ. ಈ ತರ ಇರ್ಬೇಕಾದ್ರೆ ಜಿಯೋಗ್ರಾಫಿಕಲಿ ಇರಾಕ್ ಬಂದು ಇರಾನ್ ನ ಪಕ್ಕದಲ್ಲೇ ಇದ್ದಿದ್ದು. ಸೊ ಇರಾಕ್ ಅವ್ರಿಗೆ ಜಾಸ್ತಿ ಭಯ ಇತ್ತು. ಸೊ ಇದರಿಂದ ಸದ್ದಾಂ ಹುಸೇನ್ ಇರಾನ್ ಮೇಲೆ ವಾರ್ ಮಾಡಕ್ ಹೋಗ್ತಾನೆ. ವಾರ್ ಮಾಡೋದಕ್ಕೆ ಇನ್ನೊಂದು ಮೇನ್ ರೀಸನ್, ಇರಾನ್ ಇಂದ ಇಸ್ಲಾಮಿಕ್ ರೆವಲ್ಯೂಷನರೀಸ್ ಗಳು ಇರಾಕ್ ಒಳಗಡೆ ಬರ್ತಾ ಇದಾರೆ ಅಂತ. ಅದು ಅಲ್ಲದೆ ಸದ್ದಾಂ ಹುಸೇನ್ ಇರಾಕ್ ಒಳಗಡೆ ಶಿಯಾ ಲೀಡರ್ಸ್ ನ ಸಾಯಿಸ್ತಿರ್ತಾನೆ. ಇನ್ನೊಂದು ರೀಸನ್ ಬಂದು ಖುಜಿಸ್ತಾನ್. ಇರಾಕ್ಗೆ ಇರಾನ್ ನ ಖುಜಿಸ್ತಾನ್ ಅಲ್ಲಿರೋ ರಿಸೋರ್ಸಸ್ ಬೇಕಾಗಿತ್ತು. ಅದು ಅಲ್ಲದೆ ಶತ್ ಅಲ್ ಅರಬ್ ವಾಟರ್ ವೇ, ಇದು ಬಂದು ಎರಡು ದೇಶಕ್ಕೂ ಆಯಿಲ್ ಎಕ್ಸ್ಪೋರ್ಟ್ ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನು ಇರಾನ್ ಅವರು ಇರಾಕ್ ಅವ್ರ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿ ಶೇರ್ ಮಾಡ್ಕೊಳ್ಳೋಂಗೆ ಮಾಡ್ಕೊಂಡಿದ್ರು. ಇದರಿಂದ ಇರಾನ್ ನ ಮಿಲಿಟರಿ ಯಾವಾಗ ವೀಕ್ ಆಗುತ್ತೆ, ಇರಾಕ್ ಅವರು ಅಟ್ಯಾಕ್ ಮಾಡ್ಬಿಡ್ತಾರೆ. ಇದರಲ್ಲಿ ಇರಾಕ್ ಅವ್ರಿಗೆ ಸೌದಿ ಅರೇಬಿಯಾ, ಕುವೈತ್ ಮತ್ತೆ ಜಾರ್ಡನ್ ಅವ್ರದ್ದು ಸಪೋರ್ಟ್ ಸಿಗುತ್ತೆ. ಈ ಕಡೆ ಖುಮೇನಿನು ಇರಾನ್ ಅಲ್ಲಿ ಸುನ್ನಿ ಲೀಡರ್ ಸದ್ದಾಂ ಹುಸೇನ್ ನಾನು ಸಾಯಿಸೋ ತನಕ ಬಿಡಲ್ಲ ಅಂತ ಹಠ ಮಾಡ್ತಾ ಕುತ್ಕೊಂತಾನೆ. ಈ ಇರಾಕ್ ಮತ್ತೆ ಇರಾನ್ ನ ವಾರ್ 1980 ಇಂದ 1988 ತನಕ ನಡೆಯುತ್ತೆ. ಆದ್ರೆ ಕೊನೆಯಲ್ಲಿ ಯಾವುದೇ ಸೊಲ್ಯೂಷನ್ ಸಿಗಲ್ಲ. UN ಅವರು ಇಂಟರ್ಫಿಯರ್ ಆಗಿ ಇಲ್ಲಿ ಸೀಸ್ ಫೈರ್ ಮಾಡ್ಬೇಕಾಗಿ ಬರುತ್ತೆ. ಈ ತರ USA ಮತ್ತೆ ಮಿಡಲ್ ಈಸ್ಟ್ ಅಲ್ಲಿರೋ ಕಂಟ್ರಿಗಳಿಗೆ ಇರಾನ್ ಕಂಡ್ರೆ ಆಗಲ್ಲ. ಇರಾನ್ಗೆ ಇನ್ನೊಂದ್ ಏನ್ ಕೋಪ ಅಂದ್ರೆ, ಮಿಡಲ್ ಈಸ್ಟ್ ಅಲ್ಲಿ ನಾನು ಓಲ್ಡೆಸ್ಟ್ ಸಿಟಿ ಸೌದಿ ಅರೇಬಿಯಾ ಬಂದು ಈಗ ರೀಸೆಂಟ್ ಆಗಿರೋದು 1932 ಅಲ್ಲಿ. ಅದ್ರ ಮೇಲೆ ಸೌದಿ ಅರೇಬಿಯಾ ಯಾವಾಗ್ಲೂ ಅಮೆರಿಕಾದವ್ರದ್ದು ಹೆಲ್ಪ್ ತಗೊಂತಾರೆ. ಅಮೆರಿಕಾದ ಮಿಲಿಟರಿ ಬೇಸಸ್ ಎಲ್ಲ ಸೌದಿ ಅರೇಬಿಯಾ ಇದೆ. ಆದ್ರೆ ಇರಾನ್ ಅಲ್ಲಿ ಆಕ್ಚುಯಲ್ ಮುಸ್ಲಿಂ ಲೀಡರ್ಸ್ ಇದ್ದಾರೆ. ಸೊ ಕಂಪ್ಲೀಟ್ ಮಿಡಲ್ ಈಸ್ಟ್ ಅಲ್ಲಿ ನಾವು ಲೀಡರ್ಸ್ ಆಗ್ಬೇಕು ಅಂತ ಫೈಟ್ ಮಾಡ್ತಾರೆ. ಸೊ ಇದರಿಂದ ಸೌದಿ ಮತ್ತೆ ಇರಾನ್ ಅವ್ರಿಗೆ ಆಗ್ ಬರಲ್ಲ. ಇರಾನ್ ಇನ್ನೊಂದ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಯಾವುದೇ ಮಿಡಲ್ ಈಸ್ಟ್ ದೇಶದಲ್ಲಿ ಗೌರ್ಮೆಂಟ್ ಅಗೇನ್ಸ್ಟ್ ಆಗಿ ಆಂಟಿ ಗ್ರೂಪ್ ಗಳು ಸ್ಟ್ಯಾಂಡ್ ಆಗುತ್ತೆ, ಅವ್ರನ್ನ ಸಪೋರ್ಟ್ ಮಾಡಕ್ ಹೋಗುತ್ತೆ. ಆದ್ರೆ ಸೌದಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿನ ಗೌರ್ಮೆಂಟ್ ನ ಸಪೋರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಲೆಬನಾನ್ ಅಲ್ಲಿ ಇರಾನ್ ಅವರು ಹಿಸ್ಬುಲ್ಲಾನ್ ಸಪೋರ್ಟ್ ಮಾಡ್ತಿದ್ರು, ಅದೇ ಸೌದಿ ಅವರು ಅಲ್ಲಿನ ಗೌರ್ಮೆಂಟ್ ನ. ಈ ಕಡೆ ಯಮನ್ ಅಲ್ಲೂ ಶಿಯಾ ಅವರ ಹೌತೀಸ್ ನ ಗ್ರೂಪ್ ನ ಇರಾನ್ ಸಪೋರ್ಟ್ ಮಾಡಿದ್ರು, ಆದ್ರೆ ಸೌದಿ ಅವರು ಅಲ್ಲಿನ ಗೌರ್ಮೆಂಟ್ ನ. ಇರಾನ್ ಅಲ್ಲಿರೋ ಇಸ್ಲಾಮಿಕ್ ರೆವಲ್ಯೂಷನರಿ ಗ್ರೂಪ್ ಗಳ ಮೇನ್ ಕೆಲಸ ಅಂದ್ರೆ ಹಮಾಸ್, ಹಿಸ್ಬುಲ್ಲಾ ಈ ತರ ಗ್ರೂಪ್ಸ್ ಗಳಿಗೆ ವೆಪನ್ಸ್ ಗಳನ್ನ ಸಪ್ಲೈ ಮಾಡೋದು. ಈ ರೆಡ್ ಕಲರ್ ಅಲ್ಲಿ ಏನ್ ನೋಡ್ತಿದ್ದಾರ, ಇವರೆಲ್ಲ ಇರಾನ್ ನ ಪ್ರಾಕ್ಸೀಸ್ ಗಳು. US ಮತ್ತೆ ಇಸ್ರೇಲ್ ಅಗೇನ್ಸ್ಟ್ ಆಗಿ ನಿಂತಿರ್ತಾರೆ ಯಾವಾಗ್ಲೂ. ಈ ಲಿಸ್ಟ್ ನೋಡಿ, ಇದೆಲ್ಲ ಇವ್ರು ಮಾಡಿರೋ ಅಟ್ಯಾಕ್ಸ್ ಗಳು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗಬೇಡಿ.